ಬರೀ RT-PCR ಟೆಸ್ಟ್ಗೆ ಅಂತ ಹೇಳಿ ಬಿಲ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಕೋವಿಡ್ ಅಂದ್ರೆ ಏನು ಅಂತ ಗೊತ್ತಾಗಿದೆಯಂತ. ಕೋವಿಡ್ ಅಂದ್ರೆ ಮಹಾಮಾರಿ. ಅದು ಬೆಂಗಳೂರಿಗೆ ಮಾತ್ರ ಬಂದಿದ್ದಲ್ಲ ಅಥವಾ ಕರ್ನಾಟಕಕ್ಕೆ ಬಂದಿದ್ದಲ್ಲ, ಇಡೀ ಪ್ರಪಂಚಕ್ಕೆ ಬಂದ ಕೋವಿಡ್. ಅದು ಮಹಾಮಾರಿ ಅಂತ ಕರೀತಾರೆ. ಇಂಥ ಸಂದರ್ಭಗಳಲ್ಲಿ ದೇಶದಲ್ಲಿ ಒಂದು ಎಮರ್ಜೆನ್ಸಿಯೇ ಡಿಕ್ಲೇರ್ ಮಾಡಬೇಕು. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಏನಕ್ಕೆ ಅಂತ ಗೊತ್ತಾ? ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ. ಆದರೆ ಇಂಥ ಸಂಕಷ್ಟ ಬಂದಾಗಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಲ್ಲ. ಆದರೆ ಜನ ಸಾವು ನೋವುಗಳನ್ನ ನಾವು ನೋಡಬಾರ್ದು. ಇದಕ್ಕೆ ಶಮನ ಮಾಡಬೇಕು. ನಮ್ಮಲ್ಲಿ ಮಾಸ್ಕ್ಗಳು ಕೂಡ ಸಿಗ್ತಿರಲಿಲ್ಲ, ಕಿಟ್ಗಳು ಸಿಗ್ತಿರಲಿಲ್ಲ, ಆಕ್ಸಿಜನ್ ಇರಲಿಲ್ಲ, ಬೆಡ್ಗಳು ಸಿಗ್ತಿರಲಿಲ್ಲ. ಇಂಥದ್ದನ್ನೆಲ್ಲ ಬೇಕಿದ್ರೆ ಹೊರದೇಶದಲ್ಲಿ ಎಲ್ಲಿ ಸಿಗ್ತದೋ ಎಮರ್ಜೆನ್ಸಿಯಲ್ಲಿ ತಂದು ಇವ್ರನ್ನೆಲ್ಲ ಕಾಪಾಡಬೇಕು ಅಂತೇಳಿ ಮಾಡಿದ ಆ ಒಂದು ಶ್ರಮ ಇದೆಯಲ್ಲ, ಆ ಸಂದರ್ಭದಲ್ಲಿ ನಾವು ಇವತ್ತೆಲ್ಲ ಉಸಿರಾಡ್ತಿದ್ದೀವಿ. ಇದೇ ಡಿ ಕೆ ಶಿವಕುಮಾರ್ ಅವರು, ಈ ರಾಹುಲ್ ಗಾಂಧಿ ಅವರು ಅಂತವ್ರು ಏನಾದ್ರು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಆ ಸಮಯದಲ್ಲಿ ಅಧಿಕಾರ ಅವ್ರ ಕೈಲಿ ಇದ್ದಿದ್ರೆ ನಮ್ಮೆಲ್ಲ ಉಸಿರುಗಳು ನಿಂತೋಗಿರೋದು. ಇಂಥದ್ದು ಸಮಸ್ಯೆ ಇದ್ದದ್ದನ್ನ ನಮ್ಮ ಸರ್ಕಾರ, ಯಡಿಯೂರಪ್ಪನವರಿದ್ರು, ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ರು, ಇಬ್ರು ಅಲ್ಲಿ ಇವತ್ತು ಯಾವ ಸಮಸ್ಯೆಯೂ ಇಲ್ಲ. ಆದ್ರೆ ಹೆಣ್ಮಕ್ಳು ಬಾಳಂತಿಯರು ತೀರ್ಕೊಂಡು ಹೋಗ್ತಿದ್ದಾರೆ. ಯಾಕೆ? ನೀವು ನುಂಗಣ್ಣ ಕೆಲಸ ಮಾಡ್ತಾ ಇರೋದ್ರಿಂದ ಹೋಗ್ತಾ ಇರೋದು ಅವರು. ಅಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ಟೈಮ್ನಲ್ಲಿ ಕೂಡ ನಮ್ಮಲ್ಲಿ ಸಾವು ನೋವುಗಳು ಅಷ್ಟು ಏನು ಲೆಕ್ಕಾಚಾರ ಆಗ್ತಿದ್ರಲ್ಲ ಹೊರಗಡೆ ಕುತ್ಕೊಂಡು ಜನ ಕಾಂಗ್ರೆಸ್ನವರು. ನೀವೇನಾದ್ರೂ ಇಂಜೆಕ್ಷನ್ ತಗೊಂಡ್ಬಿಟ್ರೆ ಅದು ಮಕ್ಕಳಾಗಲ್ಲ, ನಿಮ್ಗೆ ಗಂಡಸ್ತಾನ ಹೋಗ್ಬಿಡ್ತದೆ, ನೀವೆಲ್ಲ ಸತ್ತೋಗ್ಬಿಡ್ತೀರಿ. ಅದು ಬಿಜೆಪಿ ಇಂಜೆಕ್ಷನ್ ಹಿಂಗೆಲ್ಲ ಮಾತಾಡ್ತಿದ್ರಲ್ಲ. ಇವತ್ತು ಹೇಳಿ, ಇಡೀ ದೇಶದಲ್ಲಿ ಎಲ್ಲ ಮುಖ ಮುಚ್ಕೊಂಡು ಓಡಾಡ್ತಿದ್ರಲ್ಲ, ಅದನ್ನೆಲ್ಲ ಈಗ ತೆರವುಗೊಳಿಸಿದ್ ಯಾರು? ಹಿರೇರಿ. ಅಂತ ಸಂದರ್ಭದ ಈ ರೀತಿ ನಮ್ಮ ಇದು ನಡೆದಿರೋದು ಅಧಿಕಾರ. ಆದ್ರೆ ನಿಮ್ಮದು ಇದನ್ನ ನೀವು ಲೂಟಿ ಮಾಡಿದ್ದಾರೆ. ಈಗ ಇದನ್ನ ಹೇಳ್ತೀರಿ, ಕಾನೂನು ಏನು ಹೇಳ್ತದೆ ಅಂತ ತೆಗೆದು ನೋಡ್ರಿ. ಎಮರ್ಜೆನ್ಸಿ ಟೈಮ್ಗಳಲ್ಲಿ ಟೆಂಡರ್ ಹಾಕ್ಬೇಕಾಗಿಲ್ಲ. ನೀವು ಔಷಧಿ ಖರೀದಿ ಮಾಡ್ಬೇಕಂತಂದ್ರೆ ಎಲ್ಲಿ ಯಾವ ರೇಟಿಗೆ ಸಿಗ್ತದೋ ಅದನ್ನು ತಂದು ಮಾಡಬೇಕು. ಒಂದೊಂದು ಕಂಪನಿದು ಒಂದೊಂದು ರೇಟ್ ಇರ್ತದೆ, ಅದನ್ನ ಖರೀದಿ ಮಾಡಿದ್ದಾರೆ, ಸಂದರ್ಭವನ್ನ ನಿಭಾಯಿಸಿದ್ದಾರೆ. ಇದನ್ನು ನೀವು ಏನು ಬೇಕಾದ್ರೂ ಮಾಡ್ರಿ. ಆಮೇಲೆ ಮುಖ್ಯಮಂತ್ರಿ ತೀರ್ಮಾನ ತಗೊಂಡಿಲ್ಲ, ಆರೋಗ್ಯ ಸಚಿವರು ತೀರ್ಮಾನ ಅಲ್ಲ, ಅದೊಂದು ಸಮಿತಿ ಇದೆ. ಆ ಸಮಿತಿ ತಗೊಳ್ಳೋದು ಯಾರು? ಸಮಿತಿ ಅಧಿಕಾರಿಗಳು. ನೀವೇನಾದ್ರೂ ಇವತ್ತು ಕೇಸ್ ಹಾಕ್ತೀರಂದ್ರೆ ಆಕ್ರೆ ಅಧಿಕಾರಿಗಳು ನಿಮ್ ಜೊತೆಯಲ್ಲಿ ಇದಾರಲ್ಲ, ಕೇಳ್ರಿ, ಅವ್ರನ್ನ ಕರೆದು ಗೊತ್ತಾಗುತ್ತೆ ನಿಮ್ಗೆ. ಬರೀ RT-PCR ಟೆಸ್ಟ್ಗೆ ಅಂತ ಹೇಳಿ ಬಿಲ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಕೋವಿಡ್ ಅಂದ್ರೆ ಏನು ಅಂತ ಗೊತ್ತಾಗಿದೆಯಂತ. ಕೋವಿಡ್ ಅಂದ್ರೆ ಮಹಾಮಾರಿ. ಅದು ಬೆಂಗಳೂರಿಗೆ ಮಾತ್ರ ಬಂದಿದ್ದಲ್ಲ ಅಥವಾ ಕರ್ನಾಟಕಕ್ಕೆ ಬಂದಿದ್ದಲ್ಲ, ಇಡೀ ಪ್ರಪಂಚಕ್ಕೆ ಬಂದ ಕೋವಿಡ್. ಅದು ಮಹಾಮಾರಿ ಅಂತ ಕರೀತಾರೆ. ಇಂಥ ಸಂದರ್ಭಗಳಲ್ಲಿ ದೇಶದಲ್ಲಿ ಒಂದು ಎಮರ್ಜೆನ್ಸಿಯೇ ಡಿಕ್ಲೇರ್ ಮಾಡಬೇಕು. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಏನಕ್ಕೆ ಅಂತ ಗೊತ್ತಾ? ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ. ಆದರೆ ಇಂಥ ಸಂಕಷ್ಟ ಬಂದಾಗಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಲ್ಲ. ಆದರೆ ಜನ ಸಾವು ನೋವುಗಳನ್ನ ನಾವು ನೋಡಬಾರ್ದು. ಇದಕ್ಕೆ ಶಮನ ಮಾಡಬೇಕು. ನಮ್ಮಲ್ಲಿ ಮಾಸ್ಕ್ಗಳು ಕೂಡ ಸಿಗ್ತಿರಲಿಲ್ಲ, ಕಿಟ್ಗಳು ಸಿಗ್ತಿರಲಿಲ್ಲ, ಆಕ್ಸಿಜನ್ ಇರಲಿಲ್ಲ, ಬೆಡ್ಗಳು ಸಿಗ್ತಿರಲಿಲ್ಲ. ಇಂಥದ್ದನ್ನೆಲ್ಲ ಬೇಕಿದ್ರೆ ಹೊರದೇಶದಲ್ಲಿ ಎಲ್ಲಿ ಸಿಗ್ತದೋ ಎಮರ್ಜೆನ್ಸಿಯಲ್ಲಿ ತಂದು ಇವ್ರನ್ನೆಲ್ಲ ಕಾಪಾಡಬೇಕು ಅಂತೇಳಿ ಮಾಡಿದ ಆ ಒಂದು ಶ್ರಮ ಇದೆಯಲ್ಲ, ಆ ಸಂದರ್ಭದಲ್ಲಿ ನಾವು ಇವತ್ತೆಲ್ಲ ಉಸಿರಾಡ್ತಿದ್ದೀವಿ. ಇದೇ ಡಿ ಕೆ ಶಿವಕುಮಾರ್ ಅವರು, ಈ ರಾಹುಲ್ ಗಾಂಧಿ ಅವರು ಅಂತವ್ರು ಏನಾದ್ರು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಆ ಸಮಯದಲ್ಲಿ ಅಧಿಕಾರ ಅವ್ರ ಕೈಲಿ ಇದ್ದಿದ್ರೆ ನಮ್ಮೆಲ್ಲ ಉಸಿರುಗಳು ನಿಂತೋಗಿರೋದು.
ಇಂಥದ್ದು ಸಮಸ್ಯೆ ಇದ್ದದ್ದನ್ನ ನಮ್ಮ ಸರ್ಕಾರ ಯಡಿಯೂರಪ್ಪನವರಿದ್ರು, ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ರು. ಇಬ್ಬರು ಅಲ್ಲಿ ಇವತ್ತು ಯಾವ ಸಮಸ್ಯೆಯೂ ಇಲ್ಲ. ಆದರೆ ಹೆಣ್ಮಕ್ಳು ಬಾಳಂತಿಯರು ತೀರ್ಕೊಂಡು ಹೋಗ್ತಿದ್ದಾರೆ. ಯಾಕೆ? ನೀವು ನುಂಗಣ್ಣ ಕೆಲಸ ಮಾಡ್ತಾ ಇರೋದ್ರಿಂದ ಹೋಗ್ತಾ ಇರೋದು ಅವರು. ಅಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ಟೈಮ್ನಲ್ಲಿ ಕೂಡ ನಮ್ಮಲ್ಲಿ ಸಾವು ನೋವುಗಳು ಅಷ್ಟು ಏನು ಲೆಕ್ಕಾಚಾರ ಆಗ್ತಿದ್ರಲ್ಲ ಹೊರಗಡೆ ಕುತ್ಕೊಂಡು ಜನ ಕಾಂಗ್ರೆಸ್ನವರು. ನೀವೇನಾದ್ರೂ ಇಂಜೆಕ್ಷನ್ ತಗೊಂಡ್ಬಿಟ್ರೆ ಅದು ಮಕ್ಕಳಾಗಲ್ಲ ನಿಮಗೆ, ನಿಮ್ ಗಂಡಸ್ತಾನ ಹೋಗ್ಬಿಡ್ತದೆ, ನೀವೆಲ್ಲ ಸತ್ತೋಗ್ಬಿಡ್ತೀರಿ. ಅದು ಬಿಜೆಪಿ ಇಂಜೆಕ್ಷನ್ ಹಿಂಗೆಲ್ಲ ಮಾತಾಡ್ತಿದ್ರಲ್ಲ. ಇವತ್ತು ಹೇಳಿ, ಇಡೀ ದೇಶದಲ್ಲಿ ಎಲ್ಲ ಮುಖ ಮುಚ್ಕೊಂಡು ಓಡಾಡ್ತಿದ್ರಲ್ಲ, ಅದನ್ನೆಲ್ಲ ಈಗ ತೆರವುಗೊಳಿಸಿದ್ ಯಾರು? ಹಿರೇರಿ. ಅಂತ ಸಂದರ್ಭದ ಈ ರೀತಿ ನಮ್ಮ ಇದು ನಡೆದಿರೋದು ಅಧಿಕಾರ. ಆದ್ರೆ ನಿಮ್ಮದು ಇದನ್ನ ನೀವು ಲೂಟಿ ಮಾಡಿದ್ದಾರೆ. ಇದನ್ನ ಹೇಳ್ತೀರಿ, ಕಾನೂನು ಏನು ಹೇಳ್ತದೆ ಅಂತ ತೆಗೆದು ನೋಡ್ರಿ. ಎಮರ್ಜೆನ್ಸಿ ಟೈಮ್ಗಳಲ್ಲಿ ಟೆಂಡರ್ ಹಾಕ್ಬೇಕಾಗಿಲ್ಲ. ನೀವು ಔಷಧಿ ಖರೀದಿ ಮಾಡ್ಬೇಕಂತಂದ್ರೆ ಎಲ್ಲಿ ಯಾವ ರೇಟಿಗೆ ಸಿಗ್ತದೋ ಅದನ್ನು ತಂದು ಮಾಡಬೇಕು. ಒಂದೊಂದು ಕಂಪನಿದು ಒಂದೊಂದು ರೇಟ್ ಇರ್ತದೆ, ಅದನ್ನ ಖರೀದಿ ಮಾಡಿದ್ದಾರೆ, ಸಂದರ್ಭವನ್ನ ನಿಭಾಯಿಸಿದ್ದಾರೆ. ಇದನ್ನು ನೀವು ಏನು ಬೇಕಾದ್ರೂ ಮಾಡ್ರಿ. ಆಮೇಲೆ ಮುಖ್ಯಮಂತ್ರಿ ತೀರ್ಮಾನ ತಗೊಂಡಿಲ್ಲ, ಆರೋಗ್ಯ ಸಚಿವರು ತೀರ್ಮಾನ ಅಲ್ಲ, ಅದೊಂದು ಸಮಿತಿ ಇದೆ. ಆ ಸಮಿತಿ ತಗೊಳ್ಳೋದು ಯಾರು? ಸಮಿತಿ ಅಧಿಕಾರಿಗಳು. ನೀವೇನಾದ್ರೂ ಇವತ್ತು ಕೇಸ್ ಹಾಕ್ತೀರಂದ್ರೆ ಆಕ್ರೆ ಅಧಿಕಾರಿಗಳು ನಿಮ್ ಜೊತೆಯಲ್ಲಿ ಇದಾರಲ್ಲ, ಕೇಳ್ರಿ, ಅವ್ರನ್ನ ಕರೆದು ಗೊತ್ತಾಗುತ್ತೆ ನಿಮ್ಗೆ. ಬರೀ RT-PCR ಟೆಸ್ಟ್ಗೆ ಅಂತ ಹೇಳಿ ಬಿಲ್ ಮಾಡಿದ್ದಾರೆ. DK ಶಿವಕುಮಾರ್ ಅವರಿಗೆ ಕೋವಿಡ್ ಅಂದ್ರೆ ಏನು ಅಂತ ಗೊತ್ತಾಗಿದೆಯಂತ. ಕೋವಿಡ್ ಅಂದ್ರೆ ಮಹಾಮಾರಿ. ಅದು ಬೆಂಗಳೂರಿಗೆ ಮಾತ್ರ ಬಂದಿದ್ದಲ್ಲ, ಅಥವಾ ಕರ್ನಾಟಕಕ್ಕೆ ಬಂದಿದ್ದಲ್ಲ, ಇಡೀ ಪ್ರಪಂಚಕ್ಕೆ ಬಂದ ಕೋವಿಡ್. ಅದು ಮಹಾಮಾರಿ ಅಂತ ಕರೀತಾರೆ. ಇಂಥ ಸಂದರ್ಭಗಳಲ್ಲಿ ದೇಶದಲ್ಲಿ ಒಂದು ಎಮರ್ಜೆನ್ಸಿಯೇ ಡಿಕ್ಲೇರ್ ಮಾಡಬೇಕು. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಏನಕ್ಕೆ ಅಂತ ಗೊತ್ತಾ? ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ. ಆದರೆ ಇಂಥ ಸಂಕಷ್ಟ ಬಂದಾಗಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಲ್ಲ. ಆದರೆ ಜನ ಸಾವು ನೋವುಗಳನ್ನ ನಾವು ನೋಡಬಾರ್ದು. ಇದಕ್ಕೆ ಶಮನ ಮಾಡಬೇಕು. ನಮ್ಮಲ್ಲಿ ಮಾಸ್ಕ್ಗಳು ಕೂಡ ಸಿಗ್ತಿರ್ಲಿಲ್ಲ, ಕಿಟ್ಗಳು ಸಿಗ್ತಿರ್ಲಿಲ್ಲ, ಆಕ್ಸಿಜನ್ ಇರಲಿಲ್ಲ, ಬೆಡ್ಗಳು ಸಿಗ್ತಿರ್ಲಿಲ್ಲ. ಇಂಥದ್ದನ್ನೆಲ್ಲ ಬೇಕಿದ್ರೆ ಹೊರದೇಶದಲ್ಲಿ ಎಲ್ಲಿ ಸಿಗ್ತದೋ ಎಮರ್ಜೆನ್ಸಿಯಲ್ಲಿ ತಂದು ಇವ್ರನ್ನೆಲ್ಲ ಕಾಪಾಡಬೇಕು ಅಂತೇಳಿ ಮಾಡಿದ ಆ ಒಂದು ಶ್ರಮ ಇದೆಯಲ್ಲ, ಆ ಸಂದರ್ಭದಲ್ಲಿ ನಾವು ಇವತ್ತೆಲ್ಲ ಉಸಿರಾಡ್ತಿದ್ದೀವಿ. ಇದೇ DK ಶಿವಕುಮಾರ್ ಅವರು, ಈ ರಾಹುಲ್ ಗಾಂಧಿ ಅವರು ಅಂತವ್ರು ಏನಾದ್ರು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಆ ಸಮಯದಲ್ಲಿ ಅಧಿಕಾರ ಅವ್ರ ಕೈಯಲ್ಲಿ ಇದ್ದಿದ್ರೆ ನಮ್ಮೆಲ್ಲ ಉಸಿರುಗಳು ನಿಂತೋಗಿರೋದು. ಇಂಥದ್ದು ಸಮಸ್ಯೆ ಇದ್ದದ್ದನ್ನ ನಮ್ಮ ಸರ್ಕಾರ ಯಡಿಯೂರಪ್ಪನವರಿದ್ರು, ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ರು. ಇಬ್ಬರು ಅಲ್ಲಿ ಇವತ್ತು ಯಾವ ಸಮಸ್ಯೆಯೂ ಇಲ್ಲ. ಆದ್ರೆ ಹೆಣ್ಮಕ್ಳು ಬಾಳಂತಿಯರು ತೀರ್ಕೊಂಡು ಹೋಗ್ತಿದ್ದಾರೆ. ಯಾಕೆ? ನೀವು ನುಂಗಣ್ಣ ಕೆಲಸ ಮಾಡ್ತಾ ಇರೋದ್ರಿಂದ ಹೋಗ್ತಾ ಇರೋದು ಅವರು. ಅಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ಟೈಮ್ನಲ್ಲಿ ಕೂಡ ನಮ್ಮಲ್ಲಿ ಸಾವು ನೋವುಗಳು ಅಷ್ಟು ಏನು ಲೆಕ್ಕಾಚಾರ ಆಗ್ತಿದ್ರಲ್ಲ ಹೊರಗಡೆ ಕುತ್ಕೊಂಡು ಜನ ಕಾಂಗ್ರೆಸ್ನವರು. ನೀವೇನಾದ್ರೂ ಇಂಜೆಕ್ಷನ್ ತಗೊಂಡ್ಬಿಟ್ರೆ ಅದು ಮಕ್ಕಳಾಗಲ್ಲ ನಿಮಗೆ, ನಿಮ್ ಗಂಡಸ್ತಾನ ಹೋಗ್ಬಿಡ್ತದೆ, ನೀವೆಲ್ಲ ಸತ್ತೋಗ್ಬಿಡ್ತೀರಿ. ಅದು ಬಿಜೆಪಿ ಇಂಜೆಕ್ಷನ್ ಹಿಂಗೆಲ್ಲ ಮಾತಾಡ್ತಿದ್ರಲ್ಲ. ಇವತ್ತು ಹೇಳಿ, ಇಡೀ ದೇಶದಲ್ಲಿ ಎಲ್ಲ ಮುಖ ಮುಚ್ಕೊಂಡು ಓಡಾಡ್ತಿದ್ರಲ್ಲ, ಅದನ್ನೆಲ್ಲ ಈಗ ತೆರವುಗೊಳಿಸಿದ್ ಯಾರು? ಹಿರೇರಿ. ಅಂತ ಸಂದರ್ಭದ ಈ ರೀತಿ ನಮ್ಮ ಇದು ನಡೆದಿರೋದು ಅಧಿಕಾರ. ಆದ್ರೆ ನಿಮ್ಮದು ಇದನ್ನ ನೀವು ಲೂಟಿ ಮಾಡಿದ್ದಾರೆ. ಇದನ್ನ ಹೇಳ್ತೀರಿ, ಕಾನೂನು ಏನು ಹೇಳ್ತದೆ ಅಂತ ತೆಗೆದು ನೋಡ್ರಿ. ಎಮರ್ಜೆನ್ಸಿ ಟೈಮ್ಗಳಲ್ಲಿ ಟೆಂಡರ್ ಹಾಕ್ಬೇಕಾಗಿಲ್ಲ. ನೀವು ಔಷಧಿ ಖರೀದಿ ಮಾಡ್ಬೇಕಂತಂದ್ರೆ ಎಲ್ಲಿ ಯಾವ ರೇಟಿಗೆ ಸಿಗ್ತದೋ ಅದನ್ನು ತಂದು ಮಾಡಬೇಕು. ಒಂದೊಂದು ಕಂಪನಿದು ಒಂದೊಂದು ರೇಟ್ ಇರ್ತದೆ, ಅದನ್ನ ಖರೀದಿ ಮಾಡಿದ್ದಾರೆ, ಸಂದರ್ಭವನ್ನ ನಿಭಾಯಿಸಿದ್ದಾರೆ. ಇದನ್ನು ನೀವು ಏನು ಬೇಕಾದ್ರೂ ಮಾಡ್ರಿ. ಆಮೇಲೆ ಮುಖ್ಯಮಂತ್ರಿ ತೀರ್ಮಾನ ತಗೊಂಡಿಲ್ಲ, ಆರೋಗ್ಯ ಸಚಿವರು ತೀರ್ಮಾನ ಅಲ್ಲ, ಅದೊಂದು ಸಮಿತಿ ಇದೆ.
ಆ ಸಮಿತಿ ತಗೊಳ್ಳೋದು. ಯಾರು ಸಮಿತಿ? ಅಧಿಕಾರಿಗಳು. ನೀವೇನಾದ್ರೂ ಇವತ್ತು ಕೇಸ್ ಹಾಕ್ತೀರಂದ್ರೆ ಅಧಿಕಾರಿಗಳು ನಿಮ್ ಜೊತೆಯಲ್ಲಿ ಇದಾರಲ್ಲ, ಕೇಳ್ರಿ ಅವ್ರನ್ನ ಕರೆದು, ಗೊತ್ತಾಗುತ್ತೆ ನಿಮ್ಗೆ.